ದೇವೇಗೌಡರೇನಾದರೂ ಟೀಮ್ ಇಂಡಿಯಾದಲ್ಲಿ ಇರ್ತಿದ್ರೆ ಇಡೀ ಟೀಮೇ ದೇವೇಗೌಡರ ಫ್ಯಾಮಿಲಿ ಆಗಿರ್ತಿತ್ತು ಅನ್ನೋ ರೀತಿಯಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಓಕೆ, ದೇವೇಗೌಡರ ಕ್ರಿಕೆಟ್ ಟೀಮ್, ದೇವೇಗೌಡರೇನಾದರೂ ಟೀಮ್ ಇಂಡಿಯಾ ಸೇರಿರ್ತಿದ್ರೆ ಇಷ್ಟೊತ್ತಿಗೆ ಫುಲ್ ಟೀಮ್ನಲ್ಲಿ ಅವರ ಕುಟುಂಬವೇ ಇರ್ತಿದ್ರು. JDSನಲ್ಲಿ ಯಾವ ಕಾರ್ಯಕರ್ತರಿಗೂ ಟಿಕೆಟ್ ಕೊಡಲ್ಲ, ಪಕ್ಷಕ್ಕಾಗಿ ದುಡಿದು ಸಾಯ್ಬೇಕೆ ಹೊರತು ಅವರಾಗಿದ್ದವರು ಟಿಕೆಟ್ ಕೊಡೋದೇ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ದೇವೇಗೌಡರ ಕುಟುಂಬ ರಾಜಕಾರಣದ ವಿರುದ್ಧ JDSನ ಕಾರ್ಯಕರ್ತರೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಸೂಚಕವಾಗಿ ಒಂದು ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ತಾವೀಗ ನೋಡ್ತಾ ಇದ್ದೀರಾ. ದೊಡ್ಡಗೌಡರು ಇಂಡಿಯಾ ಟೀಮ್ ಸೇರಿದ್ದಿದ್ರೆ ಏನಾಗ್ತಿತ್ತು ಅನ್ನೋದಕ್ಕೆ ಒಂದು ಫೋಟೋ. ದೊಡ್ಡಗೌಡರು ಟೀಮ್ ಇಂಡಿಯಾದ ಕ್ಯಾಪ್ಟನ್, ಆಮೇಲೆ ಆಟಗಾರರು, ಸಹ ಆಟಗಾರರು ಯಾರ್ಯಾರು ನೀವು ನೋಡ್ತಾ ಇದ್ದೀರಾ. ಪ್ರಜ್ವಲ್ ರೇವಣ್ಣ ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ, ರೇವಣ್ಣ ಅವ್ರ ಪತ್ನಿ ಭವಾನಿ ರೇವಣ್ಣ. ಸೊ ಎಲ್ಲ ಅವ್ರ ಟೀಮೇ. ಅಂದರೆ ಅರ್ಥ ಅದನ್ನು ಅವರು ರಾಜಕೀಯಕ್ಕೆ ಹೋಲಿಸಿದ್ದಾರೆ. ರಾಜಕೀಯದಲ್ಲೂ ಇದೇ ಆಗ್ತಾ ಇದೆ, JDSನಲ್ಲೂ ಇದೇ ಆಗ್ತಾ ಇದೆ. JDSನಲ್ಲಿ ಬೇರೆ ಯಾವ ಕಾರ್ಯಕರ್ತರಿಗೂ ಅವಕಾಶ ಇಲ್ಲ. ದುಡಿದು ಸಾಯ್ಬೇಕೆ ಹೊರತು ಪಕ್ಷದವರೇ ಕರೆದು ಟಿಕೆಟ್ ಅಂತೂ ಕೊಡೋದಿಲ್ಲ. ಎಲ್ಲ ಅವ್ರ ಮನೆಯವರೇ. ದೊಡ್ಡಗೌಡರಿಗೆ ಎಲ್ಲ ಅವ್ರ ಮನೆಯವರೇ ಆಗಬೇಕು, ಮುಖ್ಯಮಂತ್ರಿನೂ ಅವ್ರ ಮನೆಯವರೇ ಆಗಬೇಕು, ಶಾಸಕರು ಅವ್ರ ಮನೆಯವರೇ ಆಗಬೇಕು, ಕೊನೆಗೀಗ ಸಂಸದರೂ ಆಗಬೇಕು ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ JDSನ ಕಾರ್ಯಕರ್ತರು. ಓಕೆ, ಈ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ, ಮಂಡ್ಯದಲ್ಲಿ ಆಗ್ತಾ ಇರತಕ್ಕಂಥ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನನ್ನ ಕೊಲೀಗ್ ಸಂತೋಷ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಸಂತೋಷ್, ಇವತ್ತು ಮತ್ತು ನಾಳೆ ರಾಜಕೀಯ ಯುದ್ಧಕ್ಕೆ ತಾತ್ಕಾಲಿಕ ವಿರಾಮ. ಆದರೆ ಜನರ ನಾಡಿ ಮಿಡಿತ ಏನಾದರೂ ಈ ರೀತಿ ಪ್ರತಿ ಹೇಳಿಕೆಗಳು, ಅವಹೇಳನಕಾರಿ ಹೇಳಿಕೆಗಳಿಂದ ಜನರ ಮನಸ್ಥಿತಿಗಳು ಬದಲಾಗ್ತಾ ಇರ್ತಕ್ಕಂಥ ಸನ್ನಿವೇಶ ಏನಾದರೂ ಕಂಡು ಬರ್ತಾ ಇದೆಯಾ ಮಂಡ್ಯದಲ್ಲಿ? ಹೇಗೆ ಅರವಿಂದ್? ಸದ್ಯಕ್ಕೆ ಇವತ್ತು ಮತ್ತೆ ನಾಳೆ ಸುಮಲತಾ ಮತ್ತೆ ನಿಖಿಲ್ ಇಬ್ರು ಕೂಡ ಮಂಡ್ಯ ಕ್ಷೇತ್ರದ ಕಡೆ ಬರ್ತಾ ಇಲ್ಲ. ಕಳೆದ 7 ದಿನಗಳಿಂದ ನೋಡಿದ್ರೆ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಇರ್ತಿದ್ರು, ಇಲ್ಲ ಸುಮಲತಾ ಇರ್ತಿದ್ರು. ಹೀಗಾಗಿ ಇನ್ನು ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನವೇ ಮಂಡ್ಯ ರಾಜ್ಯಕ್ಕೆ ರಂಗು ಪಡೆದಿತ್ತು. ಈಗ ಇಬ್ಬರು ನಾಯಕರು ಕೂಡ ಈಗ ಮಂಡ್ಯಕ್ಕೆ ಬರ್ದಲ್ಲೇ ಒಂದಷ್ಟು ವಿಶ್ರಾಂತಿ ತಗೋತಾ ಇದ್ದಾರೆ. ಆದ್ರೆ ಅವರು ವಿಶ್ರಾಂತಿ ತಗೋತಾ ಇರ್ಬೋದು, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಸಾಮಾನ್ಯ ಜನ ವಿಶ್ರಾಂತಿ ತಗೊಳ್ತಾ ಇಲ್ಲ. JDSನ ಪರವಿರೋಧವಾಗಿ, ಸುಮಲತಾ ಅವರ ಪರವಿರೋಧವಾಗಿ ಚರ್ಚೆಗಳು, ಟೀಕೆಗಳು ನಡೀತಾನೆ ಇದ್ದಾವೆ. ಮತ್ತೆ ದೇವೇಗೌಡರ ಕುಟುಂಬವನ್ನ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಹೋಲಿಸಿ, ಒಂದ್ ರೀತಿ ಇಂಡಿಯನ್ ಕ್ರಿಕೆಟ್ ಟೀಮ್ ನ ಡ್ರೆಸ್ ಹಾಕ್ಸಿ ಇಡೀ ಟೀಮೇ ಆ ಕುಟುಂಬ ರಾಜಕಾರಣದಲ್ಲಿ ತೊಡಗಿದೆ. ದೇವೇಗೌಡರೇನಾದ್ರೂ ಕ್ರಿಕೆಟ್ ನಲ್ಲಿ ಇದ್ದಿದ್ರೆ ಅವರ ಕುಟುಂಬ ಸಂಪೂರ್ಣ ಕ್ರಿಕೆಟ್ ಟೀಮ್ ನಲ್ಲಿ ಇರ್ತಿತ್ತು ಅಂತೇಳಿ ವ್ಯಂಗ್ಯ ಆಡ್ತಾ ಇದ್ದಾರೆ. ಒಟ್ಟಾರೆ ನಿಖಿಲ್ ಮತ್ತೆ ಸುಮಲತಾ ವಿಶ್ರಾಂತಿ ಪಡಿತಾ ಇದ್ರು ಕೂಡ ಮಂಡ್ಯದ ಸೋಷಿಯಲ್ ಮೀಡಿಯಾ ಮಾತ್ರ ಇನ್ನೂ ವಿಶ್ರಾಂತಿಯಲ್ಲಿಲ್ಲ. ಯಾಕೆಂದ್ರೆ ಸುಮಲತಾ ಮತ್ತೆ ನಿಖಿಲ್ ಪರವಾಗಿ ಮತ್ತೆ ವಿರೋಧವಾಗಿ ಟೀಕೆಗಳು ನಡೀತಾನೆ ಇದ್ದಾವೆ. ಸಂತೋಷ್, ಬಟ್ ನಾನು ಅಬ್ಸರ್ವ್ ಮಾಡಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ದೇವೇಗೌಡರ ಕುಟುಂಬ ರಾಜಕೀಯದ ಬಗ್ಗೆ ಜನ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇವ್ರ ಮಕ್ಕಳು, ಇವ್ರ ಸೊಸೆ, ಇವ್ರ ಮೊಮ್ಮಕ್ಕಳು ಇವ್ರಿಗೆ ಆಗೋಯ್ತು. ನಾವು JDSನ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿದು ಸಾಯ್ಬೇಕೆ ಹೊರತು ಅವರಾಗಿದ್ದವ್ರು ಕರೆದು ನಮಗೆ ಯಾವತ್ತೂ ಟಿಕೆಟ್ ಕೊಡಲ್ಲ ಅನ್ನೋದನ್ನೆಲ್ಲ ನೋಡ್ತಾ ಇದ್ದೀವಿ. ಸೊ ಅದು ಮಂಡ್ಯದಲ್ಲಿ ಇವಾಗ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆಯಾ, ಹೇಗೆ? JDS ಕಾರ್ಯಕರ್ತರು ಅಂತ ಹೇಳಿಕೊಂಡು ಕೆಲವರು ಈ ರೀತಿಯ ಪೋಸ್ಟ್ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ. ನಾವು ಕಾರ್ಯಕರ್ತರು, ನಮಗೆ ಯಾವತ್ತು ಅವಕಾಶ ಸಿಗಲ್ಲ, ಬರೀ ಅವ್ರ ಮಕ್ಕಳಿಗಷ್ಟೇ ಅವಕಾಶ ಸಿಗುತ್ತೆ, ನಮ್ದು ಬರೀ ದುಡಿಯೋದೇ ಆಯ್ತು ಅಂತ ಹೇಳಿ JDS ಕಾರ್ಯಕರ್ತರ ಹೆಸರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಆದ್ರೆ ಇನ್ನು JDS ಮುಖಂಡರ ಮಾತೇನಂದ್ರೆ, ಇದು ಯಾರೋ ಉದ್ದೇಶಪೂರ್ವಕವಾಗಿ JDS ಕಾರ್ಯಕರ್ತರ ಹೆಸರಲ್ಲಿ ಈ ತರದ ಒಂದು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನೆನೆ ನಿಖಿಲ್ ಕುಮಾರಸ್ವಾಮಿ
ಕೂಡ ಮಂಡ್ಯದ ಮಳವಳ್ಳಿ ಬಹಿರಂಗ ಸಭೆಯಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂಥದ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೆಲವರು ಉದ್ದೇಶಪೂರ್ವಕವಾಗಿ ಆ ರೀತಿಯ ಒಂದು ಹೇಳಿಕೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಅವರಾಗಿಯೇ ಬಯಸಿ ನನ್ನನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮಂಡ್ಯ ರಾಜಕೀಯ ರಂಗೇರ್ತಾ ಇದೆ ಅಂತಾನೆ ಹೇಳ್ಬೋದು ಅರವಿಂದ್. ಸಂತೋಷ್, ನಿಖಿಲ್ ವರ್ಸಸ್ ಸುಮಲತಾ ಅಂತಕ್ಕಂಥದ್ದು ಒಂದು ಕಡೆ ಇಟ್ಟರೆ, ಮತ್ತೊಂದು ಕಡೆ JDSನ ಶಾಸಕರು ಸಚಿವರು ವರ್ಸಸ್ ಮಂಡ್ಯದ ಹಿರಿಯ ಕಾಂಗ್ರೆಸ್ ನಾಯಕರು ಅನ್ನೋ ರೀತಿಯಲ್ಲಿ ಸಿಚುವೇಶನ್ ಕಂಡು ಬರ್ತಾ ಇದೆ. ಒಮ್ಮತದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದ್ರೂ ಕೂಡ ಕಾಂಗ್ರೆಸ್ನ ಕೆಲವು ಹಿರಿಯರು ಒಳಗಿಂದೊಳಗೆ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಈ ಥರದ ಸಿಚುವೇಶನ್ ಏನಾದರೂ ಕಂಡು ಬರ್ತಾ ಇದೆಯಾ ಸಂತೋಷ್ ಮಂಡ್ಯದಲ್ಲಿ? ಮೂಲತಃ ಕಾಂಗ್ರೆಸ್ ಮುಖಂಡರನ್ನ ಭೇಟಿ ಮಾಡಿ ಅವರ ಸಪೋರ್ಟ್ ಅನ್ನ ಕೇಳಿದ್ದಾರೆ. ಕೆಲವೊಂದು ಕಡೆ ಕಾಂಗ್ರೆಸ್ ಮುಖಂಡರು ಬಹಿರಂಗವಾಗಿ ಹೇಳಿದ್ದಾರೆ, ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಕೆಲವು ಮುಖಂಡರು ನಾವು ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತೀವಿ, ನೀವು ಕೂಡ ಸುಮಲತಾ ಅವರಿಗೆ ವೋಟ್ ಹಾಕಿ ಅಂತೇಳಿ ತಮ್ಮ ಕಾರ್ಯಕರ್ತರನ್ನ ಕೇಳಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ವರ್ಸಸ್ JDS ಮುಖಂಡರು ಅನ್ನೋದು ಮಂಡ್ಯದಲ್ಲಿ ಈಗ ಸೃಷ್ಟಿಯಾಗಿರೋದು ನಿಜ. ಆದ್ರೆ ಅಧಿಕೃತವಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿದ ನಂತರ ಈಗೇನು ಕಾಂಗ್ರೆಸ್ ಮುಖಂಡರು ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಹಿರಂಗವಾಗಿ, ಅಷ್ಟೇ ಧೈರ್ಯವಾಗಿ ಅಧಿಕೃತವಾಗಿ ಮೈತ್ರಿ ಅಭ್ಯರ್ಥಿ ಅನೌನ್ಸ್ ಆದ ನಂತರ ಹೇಳ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅರವಿಂದ್. ಎಸ್ ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.